ಗೈಸ್ ಎಷ್ಟೇ ವರ್ಷಗಳು ಕಳೆದೋದ್ರು ನಮ್ಮ ಬಾಯ್ಸಿಗೆ ಬಂದು ಈ ಗಾಡಿ ಕ್ರೇಜ್ ಬಿಡೋದೇ ಇಲ್ಲ. ಓಕೆನಾ, ಬಾಯ್ಸ್ ಆದರೂ ಸರಿ ಗರ್ಲ್ಸ್ ಆದರೂ ಸರಿ ಸುಮಾರು ಜನ RX ಲವರ್ಸ್ ಇರ್ತೀರಾ. ಸೊ ಇವತ್ತು ನಾವು ಬಂದು ರಿವ್ಯೂ ಕೊಡೋಕೆ ಹೋಗ್ತಿರೋ ಗಾಡಿನೇ ಬಂದು RX 135. ಸೊ ಸುಮಾರು ಜನದ ಒಂದು ಕನಸಾಗಿರುತ್ತೆ ಇದು RX ತಗೋಬೇಕು, ಆ ಥರ ರೈಡ್ ಮಾಡಬೇಕು ಅಂತೆಲ್ಲ. ಸೊ ಯಮಹಾ RX ಅಂದ್ರೆ ಕ್ರೇಜಿ ಅಂದರೆ ಕ್ರೇಜಿ. ಸೊ ಆಲ್ಮೋಸ್ಟ್ ಬಂದು ಇದು ಮಾಡಲ್ ಬಂದು 2000 ಮಾಡಲ್ ಅಂದರೆ ಲೆಕ್ಕ ಹಾಕೊಳ್ಳಿ. 2000 ಅಂದರೆ 26 ಇಯರ್ಸ್ ಆ ಓಲ್ಡ್ ಗಾಡಿ ಇದು. ಬಟ್ ಇದ್ರದ್ದು ಕ್ರೇಜ್ ಅಂತೂ ಇನ್ನೂ ಹಂಗೆ ಇದೆ ಮಾತ್ರ. ಸೊ ಇದ್ರ ಸೌಂಡ್ ಅಂತೂ ಇನ್ನೂ ಕ್ರೇಜಿ ಆಗಿರುತ್ತೆ, ರೋಡಲ್ಲಿ ತಗೋಗಕ್ಕೆ ಆಗೋದಿಲ್ಲ. ಲುಕ್ಸ್ ಬಂದು ನಮ್ಮ ಮೇಲೇನೆ ಇರುತ್ತೆ. ಸೊ ಇವತ್ತು ಹೆಂಗೂ ಗಾಡಿ ಇತ್ತಲ್ವಾ, ಅದಕ್ಕೋಸ್ಕರ ಒಂದು ಸ್ಮಾಲ್ ರಿವ್ಯೂ, ಹೆಂಗೂ ನಾವು ಒಂದು ಶಾರ್ಟ್ಸ್ ತಗೊಳಕ್ಕೆ, ರೀಲ್ಸ್ ಶಾರ್ಟ್ಸ್ ತಗೊಳಕ್ಕೆ ಬಂದಿದ್ದ. ಸೊ ಹಂಗೆ ಒಂದು ರಿವ್ಯೂ ಥರ ಹಾಕ್ಬಿಡೋಣ ಅಂದ್ಬಿಟ್ಟು ನಾನು ರಿವ್ಯೂ ಹಾಕೋಣ ಅಂತ ಬಂದೆ. ಸೊ ಗಾಡಿ ಬಂದು ಸ್ಟಾಕಲ್ಲೇ ಇದೆ, ಅಂದರೆ ತುಂಬ ಮಾಡಿಫೈ ಏನೂ ಆಗಿಲ್ಲ, ಬಟ್ ಸೈಲೆನ್ಸರ್ ಮಾಡಿಫೈ ಆಗಿದೆ. ಮತ್ತೆಲ್ಲ ಬಂದು ಸ್ಟಾಕಲ್ಲೇ ಇದೆ ಗಾಡಿ. ನೋಡಿ ಇದೆಲ್ಲ ಬಂದು ಸ್ಟಾಕೆ. ಸೊ ಹೆಡ್ಲೈಟ್ ನೋಡಿ, ರೌಂಡ್ ಹೆಡ್ಲೈಟ್ ನೋಡಿ, ಇಂಡಿಕೇಟರ್ ನೋಡಿ, ಇದೆಲ್ಲ ಒಂದು ಕ್ರೇಜಿ. ಇನ್ನು ಮಿರರ್ ಇದೀರಿ ಇನ್ನೂ ಸಕ್ಕದಾಗಿರೋದು ಮಾತ್ರ ಗಾಡಿ. ಏನು ಲುಕ್ ಇದೆ ನೋಡಿ. ಆ್ಯಕ್ಚುಲಿ ಬಂದು ನಾನು ಲಾಸ್ಟ್ ಟೈಮ್ ಒಂದ್ಸಲ ಓಡಿಸಿದ್ದೆ, ಬಟ್ ರಿವ್ಯೂ ಏನೂ ಹಾಕಿರಲಿಲ್ಲ. ಇಲ್ಲೊಂದು ಸ್ಟಿಕ್ಕರ್ ಹಾಕಿತ್ತು VR46. ಈ ಗಾಡಿ ಓನರ್ ಬಂದು VR46 ಓನರ್ ದಿ ಡಾಕ್ಟರ್. ಸೊ ವ್ಯಾಲೆಂಟಿನೋ ರೋಸಿ ಅವರು ಫ್ಯಾನು. ಗಾಡಿ ಮಾತ್ರ ಲುಕ್ ಮಾತ್ರ ಸಕ್ಕದಾಗಿದೆ ಮಾತ್ರ. ನೋಡಿ ಏನು ಸಕ್ಕದಾಗಿದೆ, ಫುಲ್ ಗಾಡಿ ಕ್ಲೀನಾಗಿ ಇಟ್ಟಿರ್ತಾರೆ. ಸೊ ಗಾಡಿ ಬಂದು 2000 ಮಾಡಲು 2 ಸ್ಟೋಕ್ ಗಾಡಿ ಇದು. ಸೊ ಇದ್ರಲ್ಲಿ ಬಂದು 4 ಗೇರ್ ಬರುತ್ತೆ. ಸೊ ನನಗೆ ಗಾಡಿ ಬಗ್ಗೆ ರಿವ್ಯೂ ಏನು ಅಷ್ಟೊಂದು ಕೊಡಕ್ಕೆ ಬರಲ್ಲ. ನಾನು ಆ್ಯಕ್ಚುಲಿ ಶಾರ್ಟ್ಸ್ ವೀಡಿಯೋ ತೆಗಿಯಕ್ಕೆ ಬಂದಿಲ್ಲ. ಸೊ ಹಂಗೆ ಯೂಟ್ಯೂಬ್ಗೆ ಒಂದು ಜಸ್ಟ್ ಒಂದು ಬೇಸಿಕ್ ರಿವ್ಯೂ ಥರ ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ವೀಡಿಯೋ ಮೇಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಟೈರ್ ನೋಡಿ, ಏನು ಸಣ್ಣ ಟೈರ್ ಅಂದರೆ ಸಣ್ಣ ಟೈರ್ ಅಷ್ಟೇ ನೋಡಿ, ಇಷ್ಟೇ ಸಣ್ಣ ಟೈರ್ ಇದು. ಆ್ಯಕ್ಚುಲಿ ಗಾಡಿ ಮಾತ್ರ ಲುಕ್ ಮಾತ್ರ ಸಕ್ಕದಾಗಿದೆ. ಗಾಡಿ ಟೈರ್ ಸೈಜ್ ಒಂದು 50 ಅಷ್ಟೇ, ಸಣ್ಣ ಟೈರು ಇದೆ. ಇನಿಷಿಯಲ್ ಪಿಕಪ್ ಎಲ್ಲ ಹೇಳೋದೇ ಬೇಡ. ಇನಿಷಿಯಲ್ ಪಿಕಪ್ ನಾನು ಒಂದ್ಸಲ ಲಾಸ್ಟ್ ಟೈಮ್ ಓಡಿಸಿದೆ, ಅವ್ರಿಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ ಮಾತ್ರ. ಅದು ಸ್ವಲ್ಪ ವೆಯ್ಟ್ ಇರೋರು ಬಂದು ಓಡಿಸಿದ್ರೆ ಓಕೆ, ಗಾಡಿ ಕೂತ್ಕೊಳ್ಳುತ್ತೆ. ಅದೇ ನಾನು ಬೇರೆ ಸ್ಕಲ್ಟ್ ಎಲ್ಲ ಗೊತ್ತಲ್ಲ, ನಾನು ಬಂದು ಅದೇ ನಮ್ಮಂಥವರೆಲ್ಲ ಕೂತ್ಕೊಂಡ್ರೆ ವೆಯ್ಟ್ಲೆಸ್ ಎಲ್ಲ ಕೂತ್ಕೊಂಡ್ರೆ ಗಾಡಿನೂ ವೆಯ್ಟ್ಲೆಸ್, ಬಾಡಿನೂ ವೆಯ್ಟ್ಲೆಸ್ ಅಲ್ವಾ, ಆರಿಸ್ಕೊಂಡು ಹೋಗ್ಬಿಡುತ್ತೆ ಮಾತ್ರ. ಬಟ್ ಗಾಡಿ ಅಂತೂ ಚಿಂದಿ ಅಂದರೆ ಚಿಂದಿ. ಎಷ್ಟೋ ಜನ ಡ್ರೀಮ್ ಗಾಡಿ ಇದು. ಎಷ್ಟೇ ವರ್ಷಗಳಾದರೂ ಸರಿ, ಎಷ್ಟೇ ದಿನಗಳಾದರೂ ಸರಿನೇ. ಬಟ್ ಈ ಗಾಡಿ ನಂದು RX ಅಂತ ಹೇಳಿದ್ರೆ ಕ್ರೇಜಿ ಅಂದರೆ ಕ್ರೇಜಿನೇ. ಗಾಡಿ ಬಂದು ನೋಡೋಕೆ ಸಿಂಪಲ್ ಆಗಿದೆ, ಬಟ್ ಒಂದ್ಸಲ ರೋಡ್ಗೆ ಇಳಿಸಿದ್ರಿ ಅಂತ ಹೇಳಿದ್ರೆ ಊರಲ್ಲಿ ಇರೋ ಜನ ಎಲ್ಲ ನಮ್ಮನ್ನೇನೋ ಈ ಗಾಡಿನೇ ನೋಡೋದು. ಯಾರು ಗಾಡಿ ಓಡಿಸ್ತಿದ್ದಾರೆ ಅವ್ರನ್ನೇ ನೋಡೋದು. ಮತ್ತು ಈ ಸೌಂಡ್ ಅಂತೂ ಇನ್ನೂ ಕ್ರೇಜಿ ಮಾತ್ರ. ಸಿಟಿ ರೈಡ್ಗೆಲ್ಲ ಇನ್ನೂ ಚೆನ್ನಾಗಿರುತ್ತೆ, ಅಂದರೆ ಸಣ್ಣ ಗಾಡಿ ಎಲ್ಲ ನುಗ್ಗಿಸ್ಕೊಂಡೆಲ್ಲ ಹೋಗಕ್ಕೆ ಮಸ್ತಾಗಿರುತ್ತೆ. ಮೈಲೇಜ್ ಅಂತೂ ಕೇಳೋಕ್ಕೆ ಹೋಗ್ಬೇಡಿ ನೀವು, ಮೈಲೇಜ್ ಅಂತೂ ತುಂಬ ಕಡಿಮೆನೇ. ಆ್ಯಕ್ಚುಲಿ 6-7 ಅಷ್ಟೇ ಕೊಡ್ತಿದೆ ಅಂತೆ. ಅದರಲ್ಲೂ ಇನ್ನೂ ನಾವು ಸೆಕೆಂಡ್ ಗೇರ್ಲ ಟ್ರಾ ಅಂತ ಹೇಳಿದ್ರೆ ಮುಗೀತು. ಆ್ಯಕ್ಚುಲಿ ಕ್ಲಾಸಿಕ್ ಬೈಕೆಲ್ಲ ಇಷ್ಟಪಡೋರೆಲ್ಲ ಬಂದು ತುಂಬ ಜನ RX ತಗೊಳ್ಳೋದು. ಸೊ ನಾನು ನೋಡಿದ್ದೀನಿ RX 100, RX 35, RX Z ಆ ಥರ ಎಲ್ಲ ತುಂಬ ವೇರಿಯಂಟ್ ಇದೆ. ನಿಮಗೆ ಬಂದು ಸೌಂಡ್ ಕೇಳಿಸ್ತೀನಿ ಗಾಡಿದು. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಇದ್ರ ಸೌಂಡ್ ಕೇಳಿಸ್ತೀನಿ. ಇದ್ರ ಸೌಂಡ್ ಮಾತ್ರ ನೀವು ಒಂದ್ಸಲ ಕೇಳಿ, ಓಕೆನಾ. ಸೌಂಡ್ ಎಲ್ಲ ಕೇಳಿರ್ತೀರಾ, ಸಕ್ಕದಾಗಿದೆ ಮಾತ್ರ ಸೌಂಡು. ಆ್ಯಕ್ಚುಲಿ ನಾನು ಇವಾಗ ಗಾಡಿ ಬಂದು ನಾನು ರೈಡ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬನ್ನಿ ಗಾಡಿ ಓಡಿಸಿ ನೋಡೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ಬೈಕ್ ಅಂತೂ ಕ್ರೇಜಿ ಅನ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಇಲ್ಲಿ ಬಂದು ಅಂದರೆ ಈ ಇನಿಷಿಯಲ್ ಪಿಕಪ್ ಎಲ್ಲ ನೋಡೋಕ್ಕಾಗಲ್ಲ. ಬಟ್ ನಾನು ಬಂದು ಆಲ್ರೆಡಿ ಓಡಿಸಿದ್ದೀನಲ್ವಾ, ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಒಂದು ಜಸ್ಟ್ ವೀಡಿಯೋ ತೆಗಿಯೋಣ ಅಂತ ಬಂದೆ ಅಷ್ಟೇ. ಈ ಸೌಂಡ್ ಕೇಳಿಸೋಕ್ಕೋಸ್ಕರ ನಾನು ಬಂದೆ ಅಷ್ಟೇ. ಸೌಂಡ್ ಅಂತೂ ಕ್ರೇಜಿ ಅನ್ಕೊಳ್ಳಿ, ಮಸ್ತಾಗಿದೆ.
ಇವಾಗ ಟನಲ್ ಬರುತ್ತೆ, ಟನಲ್ ಒಳಗೆ ಸೌಂಡ್ ನೋಡಿ ಸರಿನಾ. ಟನಲ್ ಒಳಗೆ ನಾನು ಸೌಂಡ್ ತೋರಿಸ್ತೀನಿ ನಿಮಗೆ. ಆಕ್ಚುಲಿ ಟನಲ್ ಒಳಗೆ ನೀವು ಸೌಂಡ್ ಕೇಳಿರ್ಬೋದು. ಗಾಡಿ ಅಂತೂ ನಮ್ನೇ ತೆಗ್ದು ಬಿಸ ಕೊಡುತ್ತೆ ಆಯ್ತಾ. ಹೀಗಾಗಿದೆ ಮಾತ್ರ. ಸೆಕೆಂಡ್ ಗೇರ್ಲೆಲ್ಲ ಹೇಳೋದೇ ಬೇಡ. ಪಿಕಪ್ ಮಾತ್ರ ಕ್ರೇಜಿ ಅಂದ್ರೆ ಕ್ರೇಜಿ. ಸೌಂಡ್ ಕೇಳಿಸ್ತಿರ್ಬೋದು ನಿಮ್ಗೆ. ಆಕ್ಚುಲಿ ಸೈಕಾಗಿದೆ ಮಾತ್ರ ಸೌಂಡು. ಸೊ ಸುಮ್ಮನೆ ಅಲ್ಲಿ ಗಂಟೆ ಹೋಗ್ಬಿಡ್ತಿರ, ರಿಟರ್ನ್ ಹೋಗ್ಬಿಡೋಣ. ಆಕ್ಚುಲಿ ನಿಮಗೂ ತೋರ್ಸಕ್ಕೋಸ್ಕರ ನಾನು ತಗೊಂಬಂದೆ ಅಷ್ಟೇ. ಕ್ರೇಜಿ ಅಂದ್ರೆ ಕ್ರೇಜಿ ಮಾತ್ರ, ಕ್ರೇಜಿ ಅಂದ್ರೆ ಕ್ರೇಜಿ ಮಾತ್ರ. ಬಟ್ ಎಲ್ರು ನಮ್ನೆ ನೋಡ್ತಾರ ಅಷ್ಟೇ. ಅದೇ ಹೇಳಿದ್ನಲ್ಲ ನಾನು, ಊರಲ್ಲಿ ಇರೋರೆಲ್ಲ ನಮ್ನೆ ನೋಡ್ತಾರೆ, ಬೇರೆ ಏನ್ ನಡೀತಾರೆ, ಬೇರೆ ಏನು ಆಗಲ್ಲ. ಬಟ್ ನೋಡಿ ಎಲ್ಲರೂ ತಿರುಗಿ ನೋಡ್ತಿದ್ದಾರೆ. ಗಾಡಿ ಮಾತ್ರ ಕ್ರೇಜಿ ಅನ್ಕೊಳ್ಳಿ. A few moments later. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡಿಂಗ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.